ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ಕೆ ಯಾರು ಆಗ್ತಾರೆ, ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾತು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಕುಮಾರಸ್ವಾಮಿ ತಮ್ಮ ಮಗನಿಗೆ ಪಟ್ಟ ಕಟ್ಟೋ ಕನಸು ಈಡೇರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆಯಾ? ಒಂದ್ ವೇಳೆ ಹಾಗಾಗ್ತಾ ಇದ್ರೆ ಅದಕ್ಕೇನು ಕಾರಣ? ನಿಖಿಲ್ಗೆ ಇರುವಂತಹ ಸವಾಲುಗಳು ಏನು? ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇದೆ, ನೋಡೋಣ. ಅದಕ್ಕೂ ಮುನ್ನ ಈ ರಿಪೋರ್ಟ್ ನೋಡಿ. ಜೆಡಿಎಸ್ ಪಕ್ಷದಲ್ಲಿ ನಡೆಯದ ರಾಜ್ಯಾಧ್ಯಕ್ಷ ಆಯ್ಕೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಸಿಗೋದೇ ಇಲ್ವಾ? ಜೆಡಿಎಸ್ ಕರ್ನಾಟಕದ ಅತ್ಯಂತ ಜನಪ್ರಿಯ ಯಶಸ್ವಿ ಪ್ರಾದೇಶಿಕ ಪಕ್ಷ. ಇಷ್ಟೆಲ್ಲ ಗೊತ್ತಿದ್ರು ಯಾಕಪ್ಪ ಹೇಳ್ತಾ ಇದ್ದಾರೆ ಅನ್ಕೊಂಡ್ರ ವಿಷಯ ಖಂಡಿತ ಇದೆ. ಎರಡು ಬಾರಿ ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಈಗ ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸಿದ್ರೆ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಆದರೆ ತಮ್ಮ ಮಗನಿಗೆ ಪಟ್ಟವನ್ನ ಕಟ್ಟಿ ಪಕ್ಷ ಸಂಘಟನೆಗೆ ಚಿಂತನೆ ನಡೆಸಿದಂತಹ ದಳಪತಿ ಕನಸು ಇನ್ನೂ ಕೂಡ ಕನಸಾಗಿ ಉಳಿದುಕೊಂಡಿದೆ. ಜೆಡಿಎಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದ್ದು ನೂತನ ರಾಜ್ಯಾಧ್ಯಕ್ಷ ಆಯ್ಕೆಯಲ್ಲಿ ವಿಳಂಬವಾಗ್ತಾ ಇದೆ. ಇದಕ್ಕೆ ಸಾಲು ಸಾಲು ಕಾರಣಗಳು ಕೂಡ ಇವೆ. ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬ. ರಾಜ್ಯ ರಾಜಕಾರಣಕ್ಕೆ ಬರಲು ಕುಮಾರಸ್ವಾಮಿ ಚಿಂತನೆ. ಮತ್ತೊಮ್ಮೆ ಸಿಎಂ ಆಗುವ ಕನಸು ಹೊತ್ತಿರೋ ದಳಪತಿ ಮಗನಿಗೆ ಪಟ್ಟ ಕಟ್ಟಿದ್ರೆ ಮತ್ತೆ ಬದಲಾವಣೆ ಗೊಂದಲ. ಹೀಗಾಗಿ ನಿಖಿಲ್ಗೆ ಪಟ್ಟ ಕಟ್ಟೋ ಪ್ಲಾನ್ಗೆ ಬ್ರೇಕ್. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ನಿರ್ಧಾರ. ಇದಿಷ್ಟೇ ಅಲ್ಲ, ದಳಪತಿಯ ಪಾಳಯದಲ್ಲಿ ಇದಿಷ್ಟೇ ಕಾರಣ, ಗೊಂದಲಗಳಿಲ್ಲ, ದೊಡ್ಡ ಲಿಸ್ಟೇ ಇದೆ. ಈ ಬಗ್ಗೆ ಎಳೆ ಎಳೆಯಾಗಿ ಚರ್ಚಿಸೋಣ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಬಹಳ ದೊಡ್ಡ ಸರ್ಪ್ರೈಸ್ ಏನು ಅಲ್ಲದೆ ಹೋದ್ರೂ ಕೂಡ ಈಗ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ಮಾಡೋದಾದ್ರೆ ಹೇಗ್ ಮಾಡ್ತಾರೆ, ಅದಕ್ಕಿರೋ ಸವಾಲೇನು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಅಷ್ಟೊಂದು ಸುಲಭ ಇಲ್ಲ ಅಂತ. ಏನಾಗಿತ್ತು ಒಂದ್ಸತಿ ನೋಡ್ಕೊಂಡು ಬರ್ತಾ ಹೋಗೋಣ. ಸಿಎಂ ಇಬ್ರಾಹಿಂ ಅವರು ಪಕ್ಷ ಬಿಟ್ಟ ಬಳಿಕ ರಾಜ್ಯಾಧ್ಯಕ್ಷ ಬಿಕ್ಕಟ್ಟು ಎದುರಾಗಿತ್ತು. ಆ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ತಾನು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಸಾಕಷ್ಟು ಸೀನಿಯರ್ ಇದ್ದಾರೆ, ಹಾಗಾಗಿ ಅವ್ರಿಗೆ ಆ ಒಂದು ಆಸೆ ಇತ್ತು, ಪ್ರಯತ್ನನೂ ಕೂಡ ಪಟ್ಟಿದ್ರು. ಜಿಟಿ ದೇವೇಗೌಡರಿಗೆ ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರ ನೀಡಲಿಲ್ಲ, ತಾವೇ ಇಟ್ಕೊಂಡ್ರು. ಪಕ್ಷದಲ್ಲಿ ಅತ್ಯಂತ ಹಿರಿಯರಾಗಿದ್ದಂತಹ ಜಿಟಿ ದೇವೇಗೌಡರಿಗೆ ಅಧ್ಯಕ್ಷ ಸ್ಥಾನವನ್ನ ನಿರಾಕರಿಸಿದ್ದು ಸಾಕಷ್ಟು ಬೇಸರವನ್ನ ತಂತು. ರಾಜ್ಯಾಧ್ಯಕ್ಷರಾಗಿ ತಾವೇ ಪದವಿ ಏರಿದ್ರು ಎಚ್ ಡಿ ಕುಮಾರಸ್ವಾಮಿ. ಇದು ಕೂಡ ಜಿಟಿ ದೇವೇಗೌಡರ ಅಸಮಾಧಾನಕ್ಕೆ ಕಾರಣ ಆಯಿತು. ಇನ್ನು ವಿಧಾನಸಭೆಯ ಜೆಡಿಎಸ್ ಪಕ್ಷದ ನಾಯಕ ಸ್ಥಾನಕ್ಕಾದ್ರೂ ನನಗೆ ಆ ಸ್ಥಾನವನ್ನಾದ್ರೂ ಕೊಡಿ ಅಂತ ಜಿಟಿ ದೇವೇಗೌಡರು ಬೇಡಿಕೆ ಇಟ್ಟರು. ಆ ಸ್ಥಾನವನ್ನು ಕೂಡ ಅವರಿಗೆ ಕೊಡದೆ ಸುರೇಶ್ ಬಾಬು ಅವರಿಗೆ ಅವಕಾಶ ಮಾಡಿಕೊಟ್ರು ಎಚ್ ಡಿ ಕುಮಾರಸ್ವಾಮಿ. ಇದರಿಂದ ಬೇಸರಗೊಂಡು ಜಿಟಿ ದೇವೇಗೌಡರು ಪಕ್ಷದಿಂದ ಸಾಕಷ್ಟು ದೂರವೇ ಉಳಿದಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಈಗ ಏನ್ ಮಾಡ್ತಾರೆ ಹಾಗಾದ್ರೆ? ಈಗ ಬೇರೆ ಯಾರು ಕಾಂಪಿಟೇಟರ್ಸ್ ಇರೋ ತರ ಕಾಣ್ತಾ ಇಲ್ಲ. ಆದ್ರೆ ನಿಖಿಲ್ಗೆ ಅಷ್ಟು ಸುಲಭಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರಾ? ಅಷ್ಟು ಸುಲಭಕ್ಕೆ ಇದೆಲ್ಲ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸವಾಲ್ ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯ ರಾಜಕಾರಣಕ್ಕೆ ಬರೋಕೆ ಕುಮಾರಸ್ವಾಮಿ ಮತ್ತೆ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಸಿಎಂ ಆಗೋ ಕನಸು ಹೊತ್ತಿದ್ದಾರೆ ಅಂತ. ಸದ್ಯ ಕೇಂದ್ರ ಸಚಿವರಾಗಿ ಏನು ರಾಜಕಾರಣದಲ್ಲಿ ಒಳ್ಳೆ ರೋಲ್ ನ ಪ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ವಾಪಸ್ ರಾಜ್ಯಕ್ಕೆ ಬಂದು ಮತ್ತೊಂದು ಸಾರಿ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮಗ ನಿಖಿಲ್ಗೆ ಪಟ್ಟ ಕಟ್ಟಿದ್ರೆ ಪಕ್ಷದಲ್ಲಿ ಮತ್ತೆ ಗೊಂದಲ ಏಳೋ ಸಾಧ್ಯತೆ, ಇವರೇ ಎಲ್ಲ ಮಾಡ್ಕೋತಾರೆ, ನಾವ್ಯಾಕೆ ಬೇಕು ಪಕ್ಷದಲ್ಲಿ ಅಂತ ಹೇಳುವಂತಹ ಕೆಲವು ಲೀಡರ್ಸ್ ಇದ್ದಾರೆ. ಹಾಗಾಗಿ ಮತ್ತೆ ಇದು ಗೊಂದಲಕ್ಕೆ ಕಾರಣವಾಗೋ ಸಾಧ್ಯತೆ ಇದೆ. ಅಷ್ಟಲ್ಲದೆ ನಿಖಿಲ್ ಬಹಳ ಇನ್ನು ಯುವಕ, ಇನ್ನು ಚಿಕ್ಕ ವಯಸ್ಸು, ಹಾಗಾಗಿ ಇನ್ನು ಬೇಕಾದಷ್ಟು ಜನ ಸೀನಿಯರ್ಸ್ ಇದ್ದಾರೆ ಪಾರ್ಟಿಯಲ್ಲಿ ಅನ್ನೋ ಮಾತು ಕೇಳಿ ಬರುತ್ತೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ಗೆ ಇದೀಗ ಏನು ಸ್ಟೇಟ್ಗೆ ಪಟ್ಟ ಕಟ್ತಾರ ಅನ್ನೋ ಪ್ರಶ್ನೆ. ಮಗನಿಗೆ ಪಟ್ಟ ಕಟ್ಟಿ ಪಕ್ಷ ಸಂಘಟನೆಗೆ ಎಚ್ಡಿಕೆ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈವರೆಗೂ ಕೂಡ ರಾಜ್ಯಾಧ್ಯಕ್ಷ ಆಯ್ಕೆಯ ವಿಚಾರ ಚರ್ಚೆಗೆ ಪಕ್ಷದ ಒಳಗಡೆ ಬಂದಿಲ್ಲ. ಹಾಗಾಗಿ ಅದನ್ನ ಹಾಗೆ ಜಾಣತನದಿಂದ ಪೆಂಡಿಂಗ್ ಇಟ್ಟಿದ್ದಾರಾ? ಏನೇ ಆದ್ರೂ ಕೂಡ ಒಂದಲ್ಲ ಒಂದು ನಿರ್ಧಾರ ತಗೊಳ್ಳೇಬೇಕು ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ. ಈಗೇನ್ ಮಾಡ್ತಾರೆ ಕುಮಾರಸ್ವಾಮಿ ಅನ್ನೋದು ಪ್ರಶ್ನೆ ಆಗುಳಿದಿದೆ. ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಆಯ್ಕೆ ಯಾರು ಆಗ್ತಾರೆ, ಯಾರನ್ನ ಆಯ್ಕೆ ಮಾಡಲಾಗುತ್ತೆ ಅನ್ನೋ ಮಾತು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ.
ಕುಮಾರಸ್ವಾಮಿ ತಮ್ಮ ಮಗನಿಗೆ ಪಟ್ಟ ಕಟ್ಟೋ ಕನಸು ಈಡೇರೋದು ಸ್ವಲ್ಪ ಕಷ್ಟ ಆಗ್ತಾ ಇದೆಯಾ? ಒಂದ್ ವೇಳೆ ಹಾಗಾಗ್ತಾ ಇದ್ರೆ ಅದಕ್ಕೇನು ಕಾರಣ? ನಿಖಿಲ್ಗೆ ಇರುವಂತಹ ಸವಾಲುಗಳು ಏನು? ಇದೆಲ್ಲದರ ಬಗ್ಗೆ ಡೀಟೇಲ್ಸ್ ಇದೆ, ನೋಡೋಣ. ಅದಕ್ಕೂ ಮುನ್ನ ಈ ರಿಪೋರ್ಟ್ ನೋಡಿ. ಜೆಡಿಎಸ್ ಪಕ್ಷದಲ್ಲಿ ನಡೆಯದ ರಾಜ್ಯಾಧ್ಯಕ್ಷ ಆಯ್ಕೆ. ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಸಿಗೋದೇ ಇಲ್ವಾ? ಜೆಡಿಎಸ್ ಕರ್ನಾಟಕದ ಅತ್ಯಂತ ಜನಪ್ರಿಯ ಯಶಸ್ವಿ ಪ್ರಾದೇಶಿಕ ಪಕ್ಷ. ಇಷ್ಟೆಲ್ಲ ಗೊತ್ತಿದ್ರು ಯಾಕಪ್ಪ ಹೇಳ್ತಾ ಇದ್ದಾರೆ ಅನ್ಕೊಂಡ್ರ ವಿಷಯ ಖಂಡಿತ ಇದೆ. ಎರಡು ಬಾರಿ ಕರ್ನಾಟಕ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿ ಈಗ ಕೇಂದ್ರ ಸಚಿವರಾಗಿ ದೆಹಲಿಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಗಾಳಿ ಬೀಸಿದ್ರೆ ಕುಮಾರಸ್ವಾಮಿ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಕೊಡಲಿದ್ದಾರೆ. ಆದರೆ ತಮ್ಮ ಮಗನಿಗೆ ಪಟ್ಟವನ್ನ ಕಟ್ಟಿ ಪಕ್ಷ ಸಂಘಟನೆಗೆ ಚಿಂತನೆ ನಡೆಸಿದಂತಹ ದಳಪತಿ ಕನಸು ಇನ್ನೂ ಕೂಡ ಕನಸಾಗಿ ಉಳಿದುಕೊಂಡಿದೆ. ಜೆಡಿಎಸ್ ಪಕ್ಷದಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಕಗ್ಗಂಟಾಗಿ ಉಳಿದಿದ್ದು ನೂತನ ರಾಜ್ಯಾಧ್ಯಕ್ಷ ಆಯ್ಕೆಯಲ್ಲಿ ವಿಳಂಬವಾಗ್ತಾ ಇದೆ. ಇದಕ್ಕೆ ಸಾಲು ಸಾಲು ಕಾರಣಗಳು ಕೂಡ ಇವೆ. ಜೆಡಿಎಸ್ ರಾಜ್ಯಾಧ್ಯಕ್ಷರ ಆಯ್ಕೆ ವಿಳಂಬ. ರಾಜ್ಯ ರಾಜಕಾರಣಕ್ಕೆ ಬರಲು ಕುಮಾರಸ್ವಾಮಿ ಚಿಂತನೆ. ಮತ್ತೊಮ್ಮೆ ಸಿಎಂ ಆಗುವ ಕನಸು ಹೊತ್ತಿರೋ ದಳಪತಿ ಮಗನಿಗೆ ಪಟ್ಟ ಕಟ್ಟಿದ್ರೆ ಮತ್ತೆ ಬದಲಾವಣೆ ಗೊಂದಲ. ಹೀಗಾಗಿ ನಿಖಿಲ್ಗೆ ಪಟ್ಟ ಕಟ್ಟೋ ಪ್ಲಾನ್ಗೆ ಬ್ರೇಕ್. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವ ನಿರ್ಧಾರ. ಇದಿಷ್ಟೇ ಅಲ್ಲ, ದಳಪತಿಯ ಪಾಳಯದಲ್ಲಿ ಇದಿಷ್ಟೇ ಕಾರಣ, ಗೊಂದಲಗಳಿಲ್ಲ, ದೊಡ್ಡ ಲಿಸ್ಟೇ ಇದೆ. ಈ ಬಗ್ಗೆ ಎಳೆ ಎಳೆಯಾಗಿ ಚರ್ಚಿಸೋಣ. ಚಂದ್ರಶೇಖರ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅನ್ನುವಂತಹ ವಿಚಾರ ಮತ್ತೆ ಈಗ ಮುನ್ನೆಲೆಗೆ ಬಂದಿದೆ. ಬಹಳ ದೊಡ್ಡ ಸರ್ಪ್ರೈಸ್ ಏನು ಅಲ್ಲದೆ ಹೋದ್ರೂ ಕೂಡ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನೇ ಮಾಡೋದಾದ್ರೆ ಹೇಗ್ ಮಾಡ್ತಾರೆ, ಅದಕ್ಕಿರೋ ಸವಾಲೇನು ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಗೆ ಈಡಾಗ್ತಾ ಇದೆ. ಅಷ್ಟೊಂದು ಸುಲಭ ಇಲ್ಲ ಅಂತ. ಏನಾಗಿತ್ತು ಒಂದ್ಸತಿ ನೋಡ್ಕೊಂಡು ಬರ್ತಾ ಹೋಗೋಣ. ಸಿಎಂ ಇಬ್ರಾಹಿಂ ಅವರು ಪಕ್ಷ ಬಿಟ್ಟ ಬಳಿಕ ರಾಜ್ಯಾಧ್ಯಕ್ಷ ಬಿಕ್ಕಟ್ಟು ಎದುರಾಗಿತ್ತು. ಆ ಸಂದರ್ಭದಲ್ಲಿ ಜಿಟಿ ದೇವೇಗೌಡರು ತಾನು ರಾಜ್ಯಾಧ್ಯಕ್ಷರಾಗಬೇಕು ಅಂತ ಸಾಕಷ್ಟು ಸೀನಿಯರ್ ಇದ್ದಾರೆ. ಹಾಗಾಗಿ ಅವ್ರಿಗೆ ಆ ಒಂದು ಆಸೆ ಇತ್ತು, ಪ್ರಯತ್ನನೂ ಕೂಡ ಪಟ್ಟಿದ್ರು. ಜಿಟಿ ದೇವೇಗೌಡರಿಗೆ ಆ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರ ನೀಡಲಿಲ್ಲ, ತಾವೇ ಇಟ್ಕೊಂಡ್ರು. ಪಕ್ಷದಲ್ಲಿ ಅತ್ಯಂತ ಹಿರಿಯರಾಗಿದ್ದಂತಹ ಜಿಟಿ ದೇವೇಗೌಡರಿಗೆ ಅಧ್ಯಕ್ಷ ಸ್ಥಾನವನ್ನ ನಿರಾಕರಿಸಿದ್ದು ಸಾಕಷ್ಟು ಬೇಸರವನ್ನ ತಂತು. ರಾಜ್ಯಾಧ್ಯಕ್ಷರಾಗಿ ತಾವೇ ಪದವಿ ಏರಿದ್ರು ಎಚ್ ಡಿ ಕುಮಾರಸ್ವಾಮಿ. ಇದು ಕೂಡ ಜಿಟಿ ದೇವೇಗೌಡರ ಅಸಮಾಧಾನಕ್ಕೆ ಕಾರಣ ಆಯಿತು. ಇನ್ನು ವಿಧಾನಸಭೆಯ ಜೆಡಿಎಸ್ ಪಕ್ಷದ ನಾಯಕ ಸ್ಥಾನಕ್ಕಾದ್ರೂ ನನಗೆ ಆ ಸ್ಥಾನವನ್ನಾದ್ರೂ ಕೊಡಿ ಅಂತ ಜಿಟಿ ದೇವೇಗೌಡರು ಬೇಡಿಕೆ ಇಟ್ಟರು. ಆ ಸ್ಥಾನವನ್ನು ಕೂಡ ಅವರಿಗೆ ಕೊಡದೆ ಸುರೇಶ್ ಬಾಬು ಅವರಿಗೆ ಅವಕಾಶ ಮಾಡಿಕೊಟ್ರು ಎಚ್ ಡಿ ಕುಮಾರಸ್ವಾಮಿ. ಇದರಿಂದ ಬೇಸರಗೊಂಡು ಜಿಟಿ ದೇವೇಗೌಡರು ಪಕ್ಷದಿಂದ ಸಾಕಷ್ಟು ದೂರವೇ ಉಳಿದಿರೋದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಸೊ ಈಗ ಏನ್ ಮಾಡ್ತಾರೆ ಹಾಗಾದ್ರೆ? ಈಗ ಬೇರೆ ಯಾರು ಕಾಂಪಿಟೇಟರ್ಸು ಇರೋ ತರ ಕಾಣ್ತಾ ಇಲ್ಲ. ಆದ್ರೆ ನಿಖಿಲ್ಗೆ ಅಷ್ಟು ಸುಲಭಕ್ಕೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಡ್ತಾರಾ? ಅಷ್ಟು ಸುಲಭಕ್ಕೆ ಇದೆಲ್ಲ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಸವಾಲ್ ಏನೇನಿದೆ ಅಂತ ನೋಡ್ತಾ ಹೋಗೋದಾದ್ರೆ, ರಾಜ್ಯ ರಾಜಕಾರಣಕ್ಕೆ ಬರೋಕೆ ಕುಮಾರಸ್ವಾಮಿ ಮತ್ತೆ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮತ್ತೊಮ್ಮೆ ಸಿಎಂ ಆಗೋ ಕನಸು ಹೊತ್ತಿದ್ದಾರೆ ಅಂತ. ಸದ್ಯ ಕೇಂದ್ರ ಸಚಿವರಾಗಿ ಏನು ರಾಜಕಾರಣದಲ್ಲಿ ಒಳ್ಳೆ ರೋಲ್ ನ ಪ್ಲೇ ಮಾಡ್ತಾ ಇದ್ದಾರೆ. ಆದ್ರೆ ವಾಪಸ್ ರಾಜ್ಯಕ್ಕೆ ಬಂದು ಮತ್ತೊಂದು ಸಾರಿ ಸಿಎಂ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ರಾಜಕಾರಣಕ್ಕೆ ಮರಳಿದ್ರೆ ಮತ್ತೆ ರಾಜ್ಯಾಧ್ಯಕ್ಷ ಬದಲಾವಣೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮಗ ನಿಖಿಲ್ಗೆ ಪಟ್ಟ ಕಟ್ಟಿದ್ರೆ ಪಕ್ಷದಲ್ಲಿ ಮತ್ತೆ ಗೊಂದಲ ಏಳೋ ಸಾಧ್ಯತೆ, ಇವರೇ ಎಲ್ಲ ಮಾಡ್ಕೋತಾರೆ, ನಾವ್ಯಾಕೆ ಬೇಕು ಪಕ್ಷದಲ್ಲಿ ಅಂತ ಹೇಳುವಂತಹ ಕೆಲವು ಲೀಡರ್ಸ್ ಇದ್ದಾರೆ. ಹಾಗಾಗಿ ಮತ್ತೆ ಇದು ಗೊಂದಲಕ್ಕೆ ಕಾರಣವಾಗೋ ಸಾಧ್ಯತೆ ಇದೆ. ಅಷ್ಟಲ್ಲದೆ ನಿಖಿಲ್ ಬಹಳ ಇನ್ನು ಯುವಕ, ಇನ್ನು ಚಿಕ್ಕ ವಯಸ್ಸು. ಹಾಗಾಗಿ ಇನ್ನು ಬೇಕಾದಷ್ಟು ಜನ ಸೀನಿಯರ್ಸ್ ಇದ್ದಾರೆ ಪಾರ್ಟಿಯಲ್ಲಿ ಅನ್ನೋ ಮಾತು ಕೇಳಿ ಬರುತ್ತೆ. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿರುವಂತಹ ನಿಖಿಲ್ಗೆ ಇದೀಗ ಏನು ಸ್ಟೇಟ್ಗೆ ಪಟ್ಟ ಕಟ್ತಾರ ಅನ್ನೋ ಪ್ರಶ್ನೆ. ಮಗನಿಗೆ ಪಟ್ಟ ಕಟ್ಟಿ ಪಕ್ಷ ಸಂಘಟನೆಗೆ ಎಚ್ಡಿಕೆ ಚಿಂತನೆ ನಡೆಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈವರೆಗೂ ಕೂಡ ರಾಜ್ಯಾಧ್ಯಕ್ಷ ಆಯ್ಕೆಯ ವಿಚಾರ ಚರ್ಚೆಗೆ ಪಕ್ಷದ ಒಳಗಡೆ ಬಂದಿಲ್ಲ. ಹಾಗಾಗಿ ಅದನ್ನ ಹಾಗೆ ಜಾಣತನದಿಂದ ಪೆಂಡಿಂಗ್ ಇಟ್ಟಿದ್ದಾರಾ? ಏನೇ ಆದ್ರೂ ಕೂಡ ಒಂದಲ್ಲ ಒಂದು ನಿರ್ಧಾರ ತಗೊಳ್ಳೇಬೇಕು ಅವರು ರಾಜ್ಯ ರಾಜಕಾರಣಕ್ಕೆ ಬರೋದಾದ್ರೆ. ಈಗ ಏನ್ ಮಾಡ್ತಾರೆ ಕುಮಾರಸ್ವಾಮಿ ಅನ್ನೋದು ಪ್ರಶ್ನೆ ಆಗುಳಿದಿದೆ.